ರೂಪಾಯಿ ನೀ ಮಾಡ್ತೀಯಾ? ಬಿಡ ನಾನು ನೋಡ್ಕೊತೀನಿ. ಬಿಡ್ಲಾ ಬಿಡವ ನಾನು ನೋಡ್ಕೊತೀನಿ. ಕರ್ಕೊಂಡೋಗ ಆಸ್ಪತ್ರೆಗೆ ಅದೇ ಖರ್ಚು ನಾನು ನೋಡ್ಕೊತೀನಿ. ಬರ ಈ ಕಡೆ ಆಗಲ್ಲ ಎಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್. ಬಿಪಿ ಜಾಸ್ತಿ ಆಗುತ್ತೆ ನನಗೆ. ಮಗು ನನ್ನ ಮಗು ಮಡಗ್ಬೇಕು ಅದೇ ದುಡ್ಡಿದ್ರೆ ಅಂತ ಯೋಚನೆ ಮಾಡ್ತಾರೆ. ಹಂಗೆ ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಯ ಯಾಕೆ ಬೇಡ ಅಂತ ನಾವ್ ಅದೇ ಬೇಡ ಅಂತಾನೆ ಪ್ಲಾನ್ ಆಗಿರೋದು. ಇಲ್ಲೂ ನನಗೆ ಹೇಳ್ದಂಗೆ ಇದಕ್ಕೆ ಹೋಯ್ತಿದ್ರು. ಇದೆಲ್ಲ ಬರ್ಬೇಡಪ್ಪ ಅಚ್ಚಿ, ನಾನಲ್ಲಿ ಹೇಳಕ್ ಹೋಗೋದು. ಹಲೋ ವಾಟ್ ಇಸ್ ಅಪ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹಾಗಿದ್ದೀರಾ ಅನ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಗಾಯ್ಸ್ ಇವತ್ತಿನ ವ್ಲಾಗ್ ನಾನು ಲಿಯೋ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಅವತ್ತು ನಾನು ನಿಮ್ಗೆ ಎಷ್ಟು ಪ್ರೀತಿಯಿಂದ ಹೇಳಿದ್ದೀನಿ, ನಾನು ಸ್ವಲ್ಪ ಮಾತಾಡೋದು ಏನಾರ ಹೊಟ್ಟೆ ಎಸ್ದಾಗ ಮತ್ತು ಫಾಸ್ಟಾಗಿ ಮಾತಾಡಬೇಕಾದ್ರೆ ಹಂಗಾಗುತ್ತೆ ಅಂತ ಹೇಳಿದ್ದೀನಿ. ಅದರ ಕಮೆಂಟ್ಗಳು ಸ್ವಲ್ಪ ಒಂದು ಮಾಡಿದ್ರು, ಒಬ್ಬರು ಕಮೆಂಟ್ ಮಾಡಿದರು ಏನೋ ಕರೆಕ್ಟಾಗಿ ಮಾತಾಡು ಅಂತ. ಸೊ ಪರವಾಗಿಲ್ಲ, ನೀವು ಏನು ಹೇಳಿದ್ರು ನಾನು ಅದನ್ನ ಒಳ್ಳೆಯದಾಗೆ ತೊಗೋತೀನಿ. ಯಾಕಂತಂದರೆ ನೀವು ನನ್ನ ಲಾಗ್ ನೋಡ್ತಾ ಇದ್ದೀರಾ, ನನ್ನ ಟೈಮ್ ಕೊಡ್ತಾ ಇದ್ದೀರಾ ಅಂದರೆ ಅದು ನಾನು ನಿಧಾನಕ್ಕೆ ಮಾತಾಡ್ತೀನಿ. ನಾನು ಇಷ್ಟೇ ಏನೇ ವರ್ಕ್ ಇದ್ದರೂ ನಾನು ಟೆನ್ಷನ್ ತೊಗೊಳ್ದಂಗೆ ನಿಧಾನಕ್ಕೆ ಮಾತಾಡ್ತೀನಿ. ಸೊ ಒಂದು ಸ್ವಲ್ಪ ನಾನು ಎಕ್ಸೈಟ್ಮೆಂಟಲ್ಲಿ ಮಾತಾಡಬೇಕಾದ್ರೂ ಕೂಡ ನಾನು ಸ್ವಲ್ಪ ಮಾತನ್ನ ಟಂಗ್ ಟ್ವಿಸ್ಟ್ ಆಗುತ್ತೆ. ಸೊ ಅದು ಯಾರು ಕಮೆಂಟ್ ಮಾಡಿದರು, ಸೊ ಅದಕ್ಕೋಸ್ಕರ ಥ್ಯಾಂಕ್ಸ್. ಅದು ಹುಡುಗಿನ ಗೊತ್ತಿಲ್ಲ, ಒಟ್ಟಿನಲ್ಲಿ ಥ್ಯಾಂಕ್ ಯು. ಅದಕ್ಕೆ ನಾನು ಇನ್ಮೇಲಿಂದ ಎಲ್ಲ ಆಗ್ಲಿಂದನೂ ಹಂಗೆ ಮಾತಾಡ್ತಿದ್ದೆ. ಸ್ವಲ್ಪ ಸ್ಲೋಗಿ ಮಾತಾಡಿವೆ, ಒಂದ್ಸಲಿ ಫಾಸ್ಟಾಗಿ ಮಾತಾಡ್ಬಿಟ್ಟಿವೆ. ಹೊಟ್ಟೆ ಎಸ್ದಾಗ ಸ್ವಲ್ಪ ನಾನೊಂದು ಪ್ರಾಂಪ್ಟಾಗಿ ಹೇಳ್ತೀನಿ. ಹೊಟ್ಟೆ ಎಸ್ದಾಗಂತೂ ನಾನು ಟಂಗ್ ಟ್ವಿಸ್ಟ್ ಆಗಿಬಿಡುತ್ತೆ, ನನ್ನ ಮೈಂಡ್ ಟ್ವಿಸ್ಟ್ ಆಗುತ್ತೆ, ಟಂಗು ಟ್ವಿಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಫಾಸ್ಟಾಗಿ ಮಾತಾಡ್ತೀನಿ. ಸೊ ಅವ್ರಿಗೇನು ಹೇಳ್ತೀನಿ ಅಂತಂದರೆ, ಆ ಥರ ಮೆಸೇಜ್ ಮಾಡಿರೋರಿಗೆ ಅದಕ್ಕೂ ನನ್ನ ಇನ್ನೊಬ್ರು ರಿಯಾಕ್ಟ್ ಮಾಡಿದರು. ಅವ್ರಿಗೆ ಯಾಕೆ ಹಿಂಗೆ ಹೇಳ್ತೀರಾ, ನಿಮ್ಮನ್ನರಿಗೆ ಯಾರಿಗಾರು ಆದರೂ ಅದಕ್ಕೆ ಅವ್ರಿಗಿನ್ನೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಬಗ್ಗೆ ನನ್ನ ಫೇವರಾಗಿ ಮಾತಾಡಿದ್ದಕ್ಕೆ ಹೇಳೋದು ಇಷ್ಟೇ ಇದೆ. ಸೊ ಆದಷ್ಟು ನಾನು ನಿಧಾನಕ್ಕೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ತೊದಲ ಏನಲ್ಲ, ಸ್ವಲ್ಪ ಹಾಗೆ ಆವಾಗ ಹೊಟ್ಟೆ ಎಸ್ದಾಗ ಮತ್ತು ಫಾಸ್ಟ್ ಎಕ್ಸೈಟ್ಮೆಂಟ್ ಆದಾಗ, ಓವರ್ ಎಕ್ಸೈಟ್ಮೆಂಟ್ ಆದಾಗ ಹಂಗೆ ಮಾತಾಡ್ತಾ ಇರ್ತೀನಿ. ನನಗೆ ಆ ಥರ ಕಮೆಂಟ್ ಮಾಡೋರು ಅಂತ ನಾನು ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಂಡು ರಿಯಾಕ್ಟ್ ಏನೂ ಮಾಡೋಕ್ಕೋಗಲ್ಲ. ಯಾಕಂದರೆ ಅವ್ರು ನನಗೆ ಅಷ್ಟು ಟೈಮ್ ಕೊಟ್ಟಿದ್ದು, ನಾನು 15 ನಿಮಿಷ 20 ನಿಮಿಷ ವ್ಲಾಗಲ್ಲಿ ಅಷ್ಟು ನಂಗೆ ಟೈಮ್ ಕೊಟ್ಟು ಅವರು ನನಗೋಸ್ಕರ ಟೈಮ್ ಕೊಟ್ಟು ವ್ಲಾಗ್ ನೋಡಿ ನಾನು ತಪ್ಪು ಮಾಡ್ತೀನೋ, ಕರೆಕ್ಟಾಗಿ ಮಾತಾಡಲ್ವೋ, ಕರೆಕ್ಟಾಗಿ ಏನು ತಪ್ಪು ಮಾಡ್ತೀನಿ ಅದಕ್ಕೆ ಟೈಮ್ ಕೊಟ್ಟು ಕಮೆಂಟ್ ಮಾಡ್ತಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಸೊ ಅದು ಅವರು ರಿಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ಕೊಡೋ ಪ್ರೀತಿ, ಅವ್ರು ಕೆಟ್ಟದೇ ನನ್ನ ಬಗ್ಗೆ ಥಿಂಕ್ ಮಾಡಲಿ, ಒಳ್ಳೆ ಥಿಂಕ್ ಮಾಡಲಿ, ಅವ್ರು ನನ್ನ ವಾಚ್ ಮಾಡ್ತವ್ರೆ ಅಂತ ಅಂದರೆ ಅದಕ್ಕೊಂದು ಟೈಮ್ ಹಾಗೇ. ಬಟ್ ಅವ್ರು ನನಗೆ ಕಮೆಂಟ್ ಮಾಡ್ತಾ ಇರೋದು, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನಗೇನು ಬೇಜಾರಿಲ್ಲ. ಅವ್ರು ನಂಗೆ ಟೈಮ್ ಕೊಡ್ತಾ ಇರೋದು ರಿಯಲಿ ಗ್ರೇಟ್ ಅಂತ ಅನ್ಕೋತೀನಿ ನಾನು. 15 ನಿಮಿಷ ಒಬ್ರು ಟೈಮ್ ಕೊಡ್ತವ್ರೆ ನನ್ನ ವ್ಲಾಗ್ ನೋಡೋಕ್ಕೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು? 1 ಸೆಕೆಂಡ್ ಟೈಮ್ ಕೊಡೋಕ್ಕೆ ಯೋಚನೆ ಮಾಡ್ತಾರೆ ಒಬ್ರಿಗೆ. ಅವ್ರು ನಮ್ಗೆ ಇಂಪಾರ್ಟೆಂಟ್, ಅವ್ರು ನಂಗೆ ಎಂಟರ್ಟೈನ್ ಮಾಡ್ತವ್ರ, ಅವ್ರು ನಮ್ಗೆ ಬೇಕಾದವ್ರ ಅಂತ 15 ನಿಮಿಷ ಟೈಮ್ ಕೊಟ್ಟು ನನ್ನ ವ್ಲಾಗ್ ನೋಡಿ ಅದ್ರ ನಾನು ಏನು ತಪ್ಪು ಮಾಡ್ತೀನಿ ಕಂಡಿಡಿದು ಕಮೆಂಟ್ ಮಾಡ್ತವ್ರೆ ಅಂದರೆ ರಿಯಲಿ ಅವ್ರು ಗ್ರೇಟ್. ಸೊ ಅವ್ರು ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಇನ್ನೊಬ್ರು ರಿಯಾಕ್ಟ್ ಮಾಡಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವರು ನಾನು ಫಸ್ಟಿನ ನನ್ನ ವ್ಲಾಗ್ ನೋಡಿ ಅವರು ನಂಗೆ ಟೈಮ್ ಕೊಡ್ತಿರೋದಕ್ಕೆ. ಬಟ್ ಅವರಿಗೆ ಈಗ ಯಾರಿಗೆ ಆದರೂ ನಮ್ಮವ್ರಿಗೆ ಏನಾರು ಹರ್ಟ್ ಆಗಲ್ಲ, ಅವ್ರಿಗೂ ಹಂಗೆ ಹರ್ಟ್ ಆಗಿದೆ. ಸೊ ಇವ್ರು ತಿತ್ಕೊಳ್ಳಿ ಅಂತ ಹೇಳಿದ್ರು, ನಾನು ನುರ್ಕೊಳ್ಳಿ ಅಂತ ಹೇಳಿದ್ರು ಗೊತ್ತಿಲ್ಲ, ಒಟ್ನಲ್ಲಿ ಹೇಳೋರೆ. ಅವ್ರಿಗೂ ಒಂದು ಥ್ಯಾಂಕ್ಸ್, ನಂಗೆ ಸಪೋರ್ಟ್ ಮಾಡೋರ್ಗು ಒಂದು ಥ್ಯಾಂಕ್ಸ್. ಒಟ್ನಲ್ಲಿ ನನಗೆ ಈ ವ್ಲಾಗ್ನಲ್ಲ ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತೀರೋ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಬರೆಯಲ್ಲ, ಹಾರ್ಟ್ಸ್ ಆಫ್. ಮತ್ತು ಅವ್ರೇನೋ ಹಂಗೆ ಅಂದರು ಅಂತ ನಾನು ಬೇಜಾರು ಮಾಡ್ಕೊಳ್ಳೋದು, ಮತ್ತೊಂದು ಮಾಡ್ಕೊಳ್ಳೋದು, ಅವೆಲ್ಲ ಅವ್ರು ನನಗೆ ಹರ್ಟ್ ಆಗಲಿ ಅಂತ ಮಾಡೋರು, ನಾನು ಹಿಟ್ ಆಗಲಿ ಅಂತ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಮೆಂಟ್ ಮಾಡೋರೆ, ನಂಗೆ ಟೈಮ್ ಕೊಟ್ಟು. ಈಗಿನ ಕಾಲದಲ್ಲಿ ಯಾರಿಗೂ 15 ನಿಮಿಷ ಟೈಮ್ ಕೊಟ್ಟು ವ್ಲಾಗ್ ನೋಡಿ ನಾನು ಮಾಡೋ ತಪ್ಪನ್ನ ಕಮೆಂಟ್ ಮಾಡಿ ಏನ್ಲಿಯೋ ಅವಳು ಬಿಸಿ ಆಗಿಬಿಟ್ಟವಳೆ ಎಲ್ಲ ಟೈಮ್ ಕೊಟ್ಟು ಯಾರು ಗುರು ಮಾಡ್ತಾರೆ? ಅವರಷ್ಟು ಟೈಮ್ ಕೊಡ್ತವ್ರೆ ಅಂದರೆ ಈಗಿನ ಕಾಲದಲ್ಲಿ ಟೈಮ್ ಒಬ್ಬರು ಟೈಮ್ 1 ನಿಮಿಷ ಟೈಮ್ ಕೊಡೋದೇ ಹೆಚ್ಚು. ಇವರು 15 ನಿಮಿಷ ಟೈಮ್ ಕೊಟ್ಟು ನಾನು ವ್ಲಾಗ್ನ ಕರೆಕ್ಷನ್ ಮಾಡಿ ಎಲ್ಲ ಗ್ರೇಟ್. ಅವ್ರು ನನಗೆ ಕೊಡ್ತಿರೋ ಒಂದು ಭಿಕ್ಷೆನೇ ಅನ್ಕೋಬೋದು. ಬಟ್ ಅದರಲ್ಲಿ ಒಂದು ಸ್ವಲ್ಪ ಮಾಡೋ ಕಮೆಂಟ್ನ ಸ್ವಲ್ಪ ಒಂದು ವೇಲ್ ಮಾಡಿದರೆ ನನ್ನ ಇನ್ನೊಬ್ಬರು ಸಬ್ಸ್ಕ್ರೈಬರ್ಸ್, ಈಗ ನೋಡಿ, ಈಗ ನಾನು ಲಿಯೋನೇ ಇಷ್ಟಪಡ್ತೀನಿ. ಸೊ ಲಿಯೋ ಬಗ್ಗೆ ಯಾರಿಗಾರ ಮಾತಾಡೋದು ನನಗೆ ಹರ್ಟ್ ಆಗುತ್ತಲ್ವಾ, ಹಾಗೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ಸ್ಗೂ ಹರ್ಟ್ ಆಗಿದೆ. ನಾನು ಹೇಳೋದೇನಿಲ್ಲ, ಅಲ್ಲಲ್ಲ ನಾನು ಹೇಳ್ತಾ ಇಲ್ಲ, ನೀವು ಹೆಂಗೆ ಬೇಕಾದರೂ ಮಾಡಿ, ಐ ಅಕ್ಸೆಪ್ಟೆಡ್. ಬಟ್ ನನ್ನನ್ನು ಪ್ರೀತಿ ಮಾಡೋರಿಗೆ ಈ ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರ ದೃಷ್ಟಿಲಿ ನಾನು ಮಾತಾಡೋದಾದರೆ ಏನು, ಈಗ ನಾನು ಹಂಗೆ ಕರೆಕ್ಟಾಗಿ ಮಾತಾಡೋದು, ಬ್ರೋ ನಿಮ್ಮ ಬ್ಲಾಗ್ ಚೆನ್ನಾಗಿ ಬರ್ತಿದೆ, ಸ್ವಲ್ಪ ನೀವು ನಿಧಾನಕ್ಕೆ ಮಾತಾಡಿ, ನೀವು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿದರೆ ಅವ್ರು ಬೇಜಾರು ಮಾಡ್ಕೋತಾ ಇರಲಿಲ್ಲ.
ಅಂತ ನನ್ನ ಮೈಂಡ್ಸೆಟ್ಟು. ನಾನು ಈಗಲೂ ವ್ಲಾಗ್ನ ಚೆಕ್ ಮಾಡಿ ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ ಏನಾದ್ರು ತಪ್ಪಾಗಿ ಮಾತಾಡ್ಬಿಡ್ತೀನಾ ಅಂತ. ಈಗ ಅಲ್ಲ ನೋಡಿ ಅವ್ರು ಹೇಳಿ ಕಮೆಂಟ್ ಮಾಡಿದ್ದಕ್ಕೆ ನಾನು ಎಷ್ಟು ಶಾರ್ಪ್ ಆಗಿದ್ದೀನಿ. ಇವಾಗ ಸ್ಲೋಗಿ ಮಾತಾಡ್ತೀನಿ, ಎಕ್ಸೈಟ್ಮೆಂಟ್ ಆದರೆ ನನ್ನ ಹತ್ರನೇ ಇಟ್ಕೊತೀನಿ, ವಿಷಯ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದೇ ನಾನು ಹೇಳ್ತೀನಿ ಅಷ್ಟೇ. ನೀವು ಮಾಡೋ ಕಮೆಂಟಲ್ಲಿ ಸ್ವಲ್ಪ ಏನಾದ್ರೂ ಚೇಂಜಸ್ ತೊಗೊಂಡಿದ್ದರೆ ನಮ್ಮ ಇನ್ನೊಬ್ಬ ಸಬ್ಸ್ಕ್ರೈಬರ್ಸ್ಗೆ ಬೇಜಾರಾಗ್ತಿಲ್ಲ ಅಂತ ನನ್ನ ಮೈಂಡ್ಸೆಟ್ ಅಷ್ಟೇ. ಸೊ ನನಗೆ ಕಮೆಂಟ್ ಮಾಡಿರೋರಿಗೆ, ನನಗೆ ಹರ್ಟ್ ಆಗಿದೆ ಅಂತ ತಿಳ್ಕೊಂಡು ಅವ್ರಿಗೆ ಕಮೆಂಟ್ ಮಾಡಿರೋರಿಗೆ ಇಬ್ರಿಗೂ ಹ್ಯಾಟ್ಸ್ ಆಫ್ ಅಲ್ಲ, ಹಾರ್ಟ್ಸ್ ಆಫ್. ಥ್ಯಾಂಕ್ ಯು. ಬಂದಿತ್ತು ಇವಾಗ ಒಂದು ಅವನಿಗೆಲ್ಲ ಕ್ಲಾಸ್ ಆಗತ್ತವ್ರೆ, ಬರೀ ಲೀವನೇ ಕೇರ್ ಮಾಡ್ತೀಯ ಅಂತ. ಮತ್ತು ಕೆಲಸ ನಮ್ಮ ಅಮ್ಮನೇ ಮಾಡುತ್ತೆ ಗೈಸ್. ನಮ್ಮ ಅಮ್ಮ ಅವಳಿಗೆ ಆಲ್ಮೋಸ್ಟ್ ಅಲ್ಲಿ ಏನು ಕೊಡಲ್ಲ. ಅವಳಿಗೆ ಏನು ಬರುತ್ತೋ ಅದು ಮಾಡೋಕ್ಕೆ ಅಂತ ಬಿಡುತ್ತೆ. ಇನ್ನು ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಅವಳಿಗೆ ಕೆಲಸ ಕೊಡಲ್ಲ, ಅವಳಿಗೇನು ಅನ್ನಲ್ಲ. ಅವಳು ಪಾಡಿಗೆ ಅವಳು ನೋಡಿ. ಈಗಲೂ ನಾನು ಲೀವ್ ವಾಕ್ ಮಾಡ್ಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೀನೇ ಮಲಗಿದ್ದಾಳೆ. ಪಪ್ಪಮ್ಮ ನಿನ್ನ ಬಗ್ಗೆ ಕಂಪ್ಲೇಂಟ್ಗಳು ನೋಡು, ಎಲ್ಲ ಕಮೆಂಟ್ ಏನು ಮಾಡೋರೆ ತೆಗ್ದು ನೋಡಿ ಕಮೆಂಟ್ ಹಾಕಿರಿ ನೋಡಿ ಗೈಸ್. ಇದು ಹೊರ್ಗಡೆ ಅಡುಗೆ ಮಾಡಿ ಎಲ್ಲ ಮಾಡಿ ಇವಳಿಗೆ ಫುಲ್ ಫ್ರೀ ಬಿಟ್ಬಿಟ್ಟಿದೆ ಗೈಸ್. ಯಾರಿಗಾರು ಒಬ್ರು ಫುಲ್ ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ ಗೈಸ್. ಈಗೇನು ಪಾಪಮ್ಮ ಇನ್ನೂ ವಾಶ್ರೂಮಲ್ಲೇ ಇದೆ, ಏನು ಬಂದಿಲ್ಲ. ಸೊ ಸ್ವಲ್ಪ ಕ್ಲಾಸಿಗೆ ಬೇರೆ ಹೋಗಬೇಕು, ಅರ್ಜೆಂಟ್ ಟೈಮ್ ಆಗಿದೆ. ಬನ್ನಿ ಅಮ್ಮ ಟಿಫನ್ ಏನು ಮಾಡ್ತಿದೆ ನೋಡೋಣ. ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ. ಹಾಯ್ ಮಾಡು. ಹಾಯ್ ಏನು ಹಾಯ್ ಮಾಡು. ಹಾಯ್. ನೋಡಿ ಆಟಿಟ್ಯೂಡ್ ಅವನಿಗೆ ಈಗಲೇನೆ. ಹಾಯ್ ಮಾಡು. ಚಾಕಿ ಬೇಕಂತೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಏಪ್ರಿಲ್ ಫುಲ್ ಫಸ್ಟ್ ಇವತ್ತು, ಓಕೆನಾ? ಮಾಡಬೇಕು. ಲೇಟ್ ಆಯಿತು, ಹೊಟ್ಟೆ ನೋವು ಅಂತ ಬಂದು ಮಲ್ಕೋ. ಹೊಟ್ಟೆ ನೋವು ಅಂತ ಬಂದು ಮಲ್ಕೋ. ಅದೇ ನಾನು ನಿನಗೇನೋ ತಗೋ ಚೆಕ್ ಮಾಡೋದು ಅಂತ ಕೊಡ್ತೀನಿ. ಏನು ಪ್ಲ್ಯಾನ್ ಮಾಡ್ತೀವಿ? ಅಪ್ಪನ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕೆ ಒಂದು ಪ್ರಧಾನಿ ಬರುತ್ತಂತೆ, ಅದನ್ನು ತರಬೇಕಂತೆ. ಈಗ ಅದನ್ನು ತರದೆ ನನಗಿರೋದು ನೋಡೋಂತ ಹೇಳಿ. ಅಮ್ಮ ನಂಗೆ ಸ್ವಲ್ಪ ಅಡ್ಮಿಷನ್ ಇದೆ, ಅಡ್ಮಿಷನ್ ಮುಗಿಸ್ಕೊಂಬರ್ತೀನಿ. ಫೋನ್ ಮಾಡು ಅಮ್ಮ. ಅಡ್ಮಿಷನ್ ಮುಗಿಸ್ಕೊಂಬರ್ತೀನಿ. ಅಲ್ಲ ಅಡ್ಮಿಷನ್ ಮುಗಿಸ್ಕೊಂಬರ್ತೀನಿ ತಾಳು. 10 ನಿಮಿಷ. ಮತ್ತೆ ಅವಾಗ ಹಾಸ್ಪಿಟಲ್ ಕರ್ಕೊಂಡ್ಬೇಕಾರೆ ಆಟೋದಲ್ಲಿ ಕರ್ಕೊಂಡು ಅವನ ಅಪ್ಪ ಹೆಂಗೆ ಹೋಯ್ತಲ್ಲ. ಅವಳಿಗೆ ಹೇಳೋದೇ ಕೇಳಲ್ಲ ಅವಳು. ನಾನು ದನಿದಂಗೆ ಇದ್ದೀನಿ ಅಂತಂದ್ರೆ ನಾನೆಲ್ಲ ಮಾಡೋಕ್ಕಾಯ್ತದಾ? ನಿನಗೆ ಹೇಳಿವ ನಾನು ನಿನಗೆ ಏನು ಮಾಡಬೇಡ ಅಂತ ನಿನಗೆ ಕೈಸಿ. ಈಗ ಇನ್ನೊಂದು ಪ್ರಶ್ನೆ, ನೀವೇ ಕಮೆಂಟ್ ಮಾಡಿ. ಅವಳಿಗೆ ಕಮೆಂಟಲ್ಲಿ ಬೈದಾರೆ ಪಾಪಮ್ಮ ಏನು ಕೆಲಸ ಮಾಡಲ್ಲ ಅಂತ. ಏನು ನೀನು ಹೇಳ್ದಂಗೆ ಇರ್ತೀಯಮ್ಮ. ನೀನು ಎಂತ ಡೌ ಮಾಡೋದು ಅಮ್ಮ, ಏನ್ ಡೌ ಮಾಡ್ತೀಯಮ್ಮ? ನಿನ್ನೆ ಡೌ ಮಾಡೋದು ಯಾರ ತಾಡೋ ಲೈಫಲ್ಲಿ ನೋಡಿದ ಕಣಮ್ಮ. ನೆನ್ನೆನೆ ನೀನು ಹೇಳಿತ್ತು ಅಪ್ಪಚ್ಚಿ ನಗಾಡಿತ್ತು, ನನಗೆಲ್ಲ ಗೊತ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಇದೆಲ್ಲ ಬೇಡ. ಇದೊಂದು ಪ್ಲಾನ್ ಮಾಡಿದ್ದೀವಿ ಈಗ. ನೋಡಿಲ್ವಾ ನೀನು? ಇಲ್ಲಿ ನೋಡಿಲ್ವಾ? ಗೊತ್ತಾಗ ಅಪ್ಪಸಿಗಿದೆಲ್ಲ. ಹೇಳು ಪೆನ್ ಡ್ರೈವ್ ಎಲ್ಲಿ? ಅಮ್ಮ ಹೇಳಿದ ಅಪ್ಪಚಿ ನಿನಗೆ? ಸುಮ್ಮನೆ ಡೌ ಮಾಡಬೇಡ ಸಾಕು. ಅಪ್ಪ ಸುಳ್ಳು. ನಿಂಗೆ ಹೇಳಿದೆ, ಅಮ್ಮ ಹೇಳದಂಗೆ ಅಪ್ಪಚಿ. ನಾನು ಬ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನಿಂಗೆ ಗೊತ್ತಿಲ್ವಪ್ಪ? ಇದೆಲ್ಲ ನಾಟಕ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಹೌದಾ ಅಪ್ಪಾಜಿ? ನಿಮ್ ಪ್ರಕಾರ ಏನ್ ಅನ್ಸದ ಅಪ್ಪಾಜಿ ಈಗ ಈ ತರ ಗುಡ್ ನ್ಯೂಸ್? ನನ್ನ ಅಮ್ಮ ವ್ಲಾಗಲ್ಲೆಲ್ಲ ಹೇಳ್ತಾ ಇದ್ದೀನಿ, ಮಾತಾಡ್ತಿಲ್ಲ ಅಮ್ಮ ವ್ಲಾಗಲ್ಲೆಲ್ಲ. ನಾವ್ ಅದೇ ಬೇಡ ಅಂತಾನೆ ಪ್ಲಾನ್ ಆಗಿರೋದು.
ನನಗೆ ಹೇಳ್ದಂಗೆ ಇದಕ್ಕೆ ಹೋಯ್ತಿದ್ರು ಏನು ಮನ ಮರ್ಯಾದೆ ಏನಾರ ಐತೆ ಇವನ್ಗಾರ ಪ್ರೀತಿ ನಿಮ್ಮ ಪ್ರೀತಿ ಅಭಿಮಾನಿಗಳ ಮೇಲಿರಲಿ, ಅಭಿಮಾನಿಗಳ ಪ್ರೀತಿ ನಿಮ್ಮ ಮೇಲಿರಲಿ. ಆಲ್ ದ ಬೆಸ್ಟ್. ಪುನೀತಣ್ಣ ಶಿವಣ್ಣನವರ ಅಭಿಮಾನಿ ವಿಶ್ ಮಾಡ್ತೀನಿ. ಎಲ್ಲ ಆದ್ರೂ ಬೇಡಪ್ಪ, ನೀವ್ ಏನೇ ಮಾಡ್ಕೊಳ್ಳಿ. ನಾನು ಬ್ಲಾಗಲ್ಲಿ ಹೇಳ್ತೀನಿ ಬೇಕಾದ್ರೆ ಪಾಪ ಆಗಲ್ಲಾರ ಹೇಳ್ಕೊ ಇಲ್ಲ ಬೇಕಷ್ಟೇ. ಗಂಡ ಕೇಳಪ್ಪ ನನ್ಗೇನು ಏನ್ರಿ ಗೌರೀಶ್ ಅವ್ರೆ? ಆಗೋ ಟೈಮಲ್ಲಿ ಆಗ್ಬೇಕು, ನಿಮ್ಗೆ ಇಷ್ಟ ಬಂದಾಗಲ್ಲ. ಒಂದು ಯಾರೊಂದು ಆಡಿಸ್ಬೋದು. ಪ್ಲಾನಿಂಗ್ ಇರ್ಬೇಕು ಫ್ಯೂಚರ್ ಅಲ್ಲಿ. ಸುಮ್ನೆ ಏನ್ ಅದ್ರ ಪಡ್ಕ ಅದ್ ಆಯ್ತಿದ್ದೆ ಬೆಳ್ಕ ಅದು ಬೇರೆ. ಗೈಸ್ ನೀವೇ ಕಮೆಂಟ್ ಮಾಡಿ. ಈಗ ಒಂದು ಫ್ಯೂಚರ್ ಪ್ಲಾನ್ ಇಲ್ಲ ಅಂತ ಅಂದ್ರೆ ಏನೋ ಇದು ಮಾಡಕ್ ಹೋಗ್ಬಾರ್ದಲ್ವಾ? ನಾವ್ ಇರ್ತೀವ ಸಾಯ್ತೀವೋ, BP ಜಾಸ್ತಿ ಆಗುತ್ತೆ ನನಗೆ. BP ಬೇಕಿಲ್ಲ, ನಮಗೆ ಬೇಕಷ್ಟೇ. ಹೇಳ್ರಿ ನೀವೇ. ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟ್ರಿಗೆಲ್ಲ ದುಡ್ಡು ಕೊಟ್ಟು ಬಂದಿದ್ದೀನಿ. ಅಲ್ಲಿಗೆ ಬೇಡ, ಉದಯಪುರಕ್ಕೆ ಚಕಾಪಿ ಕರ್ಕೊಂಡು ನಡಿ. ದುಡ್ಡು ಸುಮ್ಸುಮತದೇನ ಮಾಡೇ ದುಡ್ಡು ಎದಕ್ಕೊಂಗ್ ಆಡ್ಬೇಡ ನೀನಲ್ಲಿ. ನೀನ್ ಆಮೇಲೆ ದುಡ್ಕೊಂಡು ಹೇಳ್ತಾಳೆ ಇದೆಲ್ಲ ಸರಿರಲ್ಲ. ನಾನ್ ಕರ್ಕೊಂಡೋಗ್ತೀನಿ ನಡಿ. ಅವ್ನ್ ಬರ್ತಾನೋ ಬಿಡ್ತಾನೋ ನನಗ್ ಗೊತ್ತಿಲ್ಲ. ನಾನ್ ಕರ್ಕೊಂಡೋಗಿ ಚೆಕ್ ಮಾಡ್ತೀನಿ. ಯಾವ ಆಭಾಷಣ ಹಲೋ, ಅದೇ ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿ ನಲ್ಲಿ ಏನ್ ಮಾಡಿದ್ರು ನಾನ್ ಬಿಡಲ್ಲ ಕೊಡಪ್ಪ. ಗೌರಿ ಅದೇನಿಲ್ಲ, ನಾನ್ ಒಂದ್ ತೀರ್ಮಾನ ಆಗ್ಬೇಕು ಅಷ್ಟೇ. ಇವತ್ತು ಅದೇನು ಇಷ್ಟಗಿಂತ ವಯಸ್ಕೊತಿದ್ದಲ್ಲ, ಇವತ್ತು ವಯಸ್ಕೊ ಗೊತ್ತಾಗುತ್ತೆ. ಅವ್ನ್ ಬುದ್ಧಿ ಕಲಿತಾನ ಅವ್ನು. ನಾನು ಡಾಕ್ಟ್ರಿಗಲ್ಲಿ ಹೇಳಿ ಬಂದಿನ ಕ್ರಮ ದುಡ್ಡು ಕೊಟ್ಬಿಟ್ಟು ಏನಪ್ಪಚ್ಚಿ ಉಂಟು ನೀನುಂಟು ಏನೆಲ್ಲ ನೀನ್ ನೋಡ್ಕತ್ತೀನಿ. ಅಪ್ಪಚ್ಚಿ ಏನಾರ ಪ್ರಾಬ್ಲಮ್ ಆದ್ರೆ ದುಡ್ಡು ಖರ್ಚಲ್ಲಿ ನೀನ್ ನೋಡ್ಕತ್ಯಾ? ಫೋನ್ ಮಾಡ್ತಿದ್ದೀನಿ, ಇವನು ಫೋನ್ ಎತ್ತಲ್ಲ ತೆಗಿ. ನಿಮ್ಗೊಂದು ಬೇಕು ಅಂದ್ರೆ ನೀವೇ ಮಾಡ್ಕೊಂಡ್ಬಿಡ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಕ್ಚುಲಿ ಏನ್ ಸೀರಿಯಸ್ ಆಗಿ ಹೇಳ್ತಾ ಇರೋದು? ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಏನ್ ಸೀರಿಯಸ್ ಆಗಿ ಹೇಳ್ತಿದ್ಯಾ? ದಯಾಳ ಅಂತಲೇ ಆಫೀಸರ್ ಅದು ಯಾರು ಮಾಡ್ತಾನೆ ಮಾಡಿರ್ತಾರೆ. ನಡಿ ನಾನು ಬರ್ತೀನಿ, ಹೆಂಗ್ ಮಾಡ್ತಾನೆ ನೋಡ್ತೀನಿ. ಸರಿ ನಡಿ, ಅವಳು ಕ್ಯಾಲ್ಕುಲೇಟರ್ ತಗ್ಸ್ತೀವಿ. ನನಗೆ ಹೇಳಿಲ್ಲ ಕಣ್ರಿ ಅವನು. ಹಲೋ, ಹೆಂಗ್ ಮಾಡ್ಬಿಡ್ತಾರೆ? ಅಲ್ಲ ಕಣ್ರಿ, ನನಗೆ ಹೇಳಿಲ್ಲ ಅವನು. ಸೋನ್ ಬಂದ್ ನೆತ್ತಿಗೆ ಮಾಡಿಸ್ತಾರಂತೆ ಅಂತ. ಅಪ್ಪ ಕೊಡ್ಬಿಡ್ತೀನಿ, ನಾನು ಡಾಕ್ಟರ್ನು ಬಿಡಲ್ಲ ಮೇಲೆ ಅಲ್ಲಿ. ಅಪ್ಪ ಕೊಡ್ಬಿಡ್ತೀನಿ, ನಾನು ಡಾಕ್ಟರ್ನು ಬಿಡಲ್ಲ ಮೇಲೆ ಅಲ್ಲಿ. ಅಪ್ಪ ಕೊಡ್ಬಿಡ್ತೀನಿ, ನಾನು ಡಾಕ್ಟರ್ನು ಬಿಡಲ್ಲ ಮೇಲೆ ಅಲ್ಲಿ. ಹಲೋ, ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಏನ್ ಕಂಪ್ಲೇಂಟ್ ಅಂತ ಕೊಡ್ತೀವಿ ನೀನು? ಕೊಡ್ತಾರೆ ಅಪೋಷನ್ ಅಪರಾಧ. ಮಾಡಿ ಏನಕ್ಕೆ ಬರ್ತೀನಿ? ನಮ್ ಕೆಲ್ಸದಲ್ಲಿ ಹಲೋ, ನಮ್ ಕೆಲ್ಸದಲ್ಲಿ ಹೆಂಗ್ ನಾವು ಮಾಡ್ತಾರೆ? ತಾತ ಅಜ್ಜಿ ನಮ್ಗೂ ಒಕ್ಕೈತೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ. ಹೇಳ್ಗಾರಿ ನಾನ್ ನೋಡಮೆ ನನ್ ಜಗಳ ರಂಪ ಮಾಡಕ್ ಕೊಡ್ತೀನಿ. BP ಹೊತ್ತಿಗೆ ಏರ್ಬಿಟ್ರೆ ನಾನ್ ಸರಿ ಇಲ್ಲ ಕಣಮ್ಮ, ಏನು ಇಲ್ಲಪ್ಪ. ನಾನು ಹಳೆ ಹಾಸ್ಪಿಟ್ಲ್ ಕೊಟ್ಬಿಟ್ಟು ನೀನ್ ಎಲ್ಲಾನು ಕೇಳಕ್ಕಾಗಲ್ಲ ಕಣಮ್ಮ. ಈಗ ನೀನ್ ಬೇಡ ಹೋಗ, ನಾನು ನಿಮ್ಮ ಅಮ್ಮಗ ಬಂದು ನನ್ ಸೊಸಿದ್ರು ಸಾಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಾತಾಡಿದಕ್ ನೀನು ಒಳಗ್ ಮಾತಾಡ್ತಾಳ, ಅವಳು ಬೇಜಾರಾಗೈತೆ. ಒಳಗ್ ಬಂದ್ ಹೇಳ್ತಾವಳೆ ಹಿಂಗ್ ಮಾಡ್ತಾವ್ ಕಣಮ್ಮ, ಕರಿತಾವ್ ರಾತ್ರಿ. ಹೇಳ್ದ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಲೋ, ಇವನ್ ಫೋನ್ ಯಾಕೆ ಕಟ್ ಮಾಡ್ತಾವ ನಿಮ್ಮಣ್ಣ? ಒಳ್ಳೆ ಕೆಲಸ ಮಾಡ್ತಾವ್. ಹೋದ್ರೆ ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾನ್ ಹೇಳ್ತದೆ ಹೆಂಗ್ ಗೊತ್ತಾ ಪಚ್ಚಿ, ಈಗ ಒಂದ್ ಪ್ಲಾನಿಂಗ್ ಇಲ್ಲ, ಫ್ಯೂಚರ್ ಏನು ಇಲ್ಲ ಅಂತ ಎಲ್ಲಾನು ಮಾಡ್ಕೊಬಿಡಕ್ ಆಯ್ತದ? ಪ್ಲಾನಿಂಗ್ ಆಗ್ತಾ ಇರುತ್ತೆ. ಮಗುದಾಗ ಪ್ಲಾನಿಂಗ್ ಬರುತ್ತೆ. 1 ರೂಪಾಯಿ ಉಳಿಸ್ಕೊಂಡು ನಿಮ್ಗೆ ಬಜಾರ್ ಖರ್ಚು ಮಾಡ್ತಿದ್ದೀರಲ್ಲ ಅಡ್ಡಿ ಮಗು. ನನ್ ಮಗು ಮಡಗ್ಬೇಕು, ಅದೇ ದುಡ್ಡಿದ್ರೆ ಅಂತ ಯತ್ನ ಮಾಡ್ತಾರೆ. ಹಂಗೆ ಅಲ್ಲೇ ದುಡ್ಡು ಕೊಟ್ಟೆ ಅಪ್ಪಾಜಿ, ಎಲ್ಲ ಸೈನ್ ಎಲ್ಲ ಮಾಡಾಗೈತೆ. ಸೈನ್ ಮಾಡಿ ಎಲ್ಲ ಸೈನ್ ಮಾಡಿ ಕೊಟ್ಟಾಗಿರೋದು ನಾವು. ನಾವೆಲ್ಲದಕ್ಕೂ ಸೈನ್ ಮಾಡಿದೀವಿ, ಅದ್ರಲ್ಲಿ ಏನಿಲ್ಲ. ನಾವು ಅಷ್ಟೇ ಫೈನಲ್ ಫಿಕ್ಸ್ ಆದ್ಮೇಲೆ ಅಷ್ಟೇ. ಅವಳಿಗೆ ಇಷ್ಟ ಇಲ್ಲ ಪ್ರಜು, ಅದ್ರೊಳಗೆ ನನ್ ಗಂಡನ್ ಹೆಂಗ್ ಮಾಡಿಸ್ತಾರ ಮಾಡಿಸ್ಬೇಕು.
ಏನ್ ಈ ಗಂಡ ಏನ್ ದುಡ್ಡು ಕೊಡ್ತೀರ ಎಲ್ಲದಕ್ಕೂ? ನಾನ್ ದುಡ್ಡು ಕೊಡ್ದೆ ಏನಾಯ್ತಾ ನಿನ್ನವಲ್ಲ ಅದಕ್ಕೆ ದುಡ್ಡು ಕೊಡ್ತಿದ್ಯಾ ಮಗ ಹುಟ್ಟಕ್ಕೆ ದುಡ್ಡು ಬೇಡವಾ? ಸ್ವಲ್ಪ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಆದ್ಮೇಲೆ ಕಮಿಟ್ಮೆಂಟ್ ನೀನ್ ಮಾಡ್ಕೊಂಡು ನಿಮ್ಗೆ ಆ ಮಗನಿಗೆ ತೊಂದರೆ ಕೊಡ್ತೈತ? ನಿಮ್ ಕೆಲ ಆಗಲ್ಲ ನಾನು ನೋಡ್ಕೊತೀನಿ ಬಿಡು. ಕರ್ಕೊಡ ನೀನು ಆಸ್ಪತ್ರೆಗೆ. ನಾನು ಒಬ್ಳೆ ನೀನು ಬಾ. ನಾನು ಯಾವತ್ತಿನ ಕಾಲದಲ್ಲಿ ಓಡಾಡಿದ್ದೀನಿ ನಂಗೆಲ್ಲ. ಅದ್ ಹೆಂಗೋಯ್ತಿ ನೋಡ್ದಿ ಪಾಪಮ್ಮ, ನಾನು ಚಡ್ಡಿನೇ ಹಾಕಿರೋದು ನಾನು. ನೀ ಹೆಂಗ್ ಹೋಗ್ತಿ ಅಂದ್ರೆ ನನ್ ಗಂಡನ ಆಟೋದಾಗ ಕರ್ಕೊಂಡ್ ಹೋಗ್ತೀವಿ. ಕರ್ಕೊಂಡ್ ಹೋಗ್ಬಿಡ್ತೀರ? ಇಲ್ಲ ಬಿಡ್ತಾರೆ, ಯಾರು ಹೇಳೋರ್ ಕೇಳೋರಿಲ್ಲ. ನನ್ ಗಂಡ ಅದೇ ಮೇಲೆ ರೊಚ್ಚಿ ಅದ್ರ ನಿಜವಾಗ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಕಿಸಿತಾನು ಮಾನ ಮರ್ಯಾದೆನದೇನಿಲ್ಲ ಅವ್ರಿಗೆ. ಅಮ್ಮ ನಾನು ನೀವ್ ಹೆಂಗಾರ ವಿಡಿಯೋಗೆ ಅಂತ ಹಾಕಿ ಕರ್ಕೊಂಡು ಹೋಗ್ತಿದ್ದೀನಿ. ವಿಡಿಯೋ ಶೂಟ್ ಮಾಡ್ತಾನೆ, ಅಪ್ಪಗಳು ಆಲ್ಮೋಸ್ಟ್ ಬಂದ್ಬಿಡ್ತಾನೆ ಭಯ ನನಗೆ. ಇಲ್ಲ 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 ಏನಿಲ್ಲ ಇಲ್ಲ ಇಲ್ಲ ಜಾಸ್ತಿ ಮಾತಾಡಕ್ ಕೂಡ್ದು. ಇಲ್ಲ ಕಣಮ್ಮ, ಆಗಲ್ಲ ಕಣಮ್ಮ ಎಲ್ಲದಕ್ಕೂ. ಅಲ್ಲೇ ಫೋನ್ ಮಾಡಿ ಹೇಳ ಬಂದಿದ್ದೀನಿ ಕಣ ಬಜ್ಜಿ. ನಾನು ಹೇಳಿ ಸೈನ್ ಮಾಡಿ ಎಲ್ಲದಕ್ಕೂ ಬಂದಿದ್ದೀನಿ. ನಾನು ಅಡುಗೆ ಮಾಡ್ದಾಗ ಬಂದು ಚಪ್ಪಲ್ ಕೊಡುವೆ. ಯಾವ ಡಾಕ್ಟ್ರ? ಡಾಕ್ಟರ್ ಅಲ್ಲ, ಅಣ್ಣ ಸೈನ್ ಮಾಡ್ಕೊಡ್ಸ, ಅಣ್ಣಂಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಇತ್ತು. ನಾನು ಒಪ್ಪಿಗೆ ಎಲ್ಲ ಸೈನ್ ಮಾಡಿದ್ಮೇಲೆ ಏನೀಗ? ನಾನ್ ಹೇಳ್ತಾ ಇದ್ದೀನಿ, ಸುಮ್ಮನೆ ಇರಲ್ಲ ನಾನ್. ಆಮೇಲೆ ನನಗೆ ಅಲ್ಲ ಹಂಗೇನಲ್ಲ, ನನ್ ಗಂಡಂದ ಐತೆ ಬಿಡಪ್ಪ ಆಯ್ತು. ಒಳ್ಳೇದು ಇದು ಮಾಡ್ತಾರಲ್ಲ ಗೊತ್ತಾಗ ಇದ್ರಲ್ಲಿ ಏನಾದ್ರು ನಿನ್ ಮಾತು ಇದ್ ಮಾಡಿದ್ರು ಬರೀ. ಅಲ್ಲ ಕಣಜಿ, ನಾನು ಹೇಳ್ತಾ ಇರೋದು ಸರಿ ಕರ್ಕೊಂಡು ಹೋಗ್ರಪ್ಪ. ಅದು ಹೆಂಗ್ ಕರ್ಕೊಂಡೋಗಿ ನೀವೆಲ್ಲ ನೋಡ್ಕೋಬೇಕು. ನೋಡ್ಕೋತೀನಿ. ಲಕ್ಷು ನಿಂಗೆ ತಂಗಿ ಬೇಕು ತಾನೆ? ತಂಗಿ ಬೇಕಲ್ಲ, ಕರ್ಕೊಂಡು ಹೋಗೋ ಮಾಹಿತಿ ಕರ್ಕೊಂಡು ಹೋಗೋಣ. ಕರ್ಕೊಂಡ್ ಹೋಗ. ನಮ್ಮ ಅಪ್ಪ ಮುಟ್ಟ ಮಗಳೇ ನಾನು ಆಯ್ತು, ಈಗ ಕರ್ಕೊಂಡು ಹೋಗ ಮಾವು. ಈಗಲ್ಲ, ತಿಂಡಿ ಮಾಡ್ಲಿ ತಡಿ, ತಿಂಡಿ ಮಾಡಿ ರೆಡಿ ಆಗ್ಲಿ. ನಾನ್ ತಿನ್ನೋದ್ ಬೇಡ್ವಾ? ನಾನು ಬಟ್ ಫೈನಲ್ ಆಗಿ ಫಿಕ್ಸ್ ಆಗಿದ್ದೀವಿ ಮಮ್ಮ. ತೀರ್ಮಾನ ಆಗ್ಬೇಕಣ ಇವತ್ತು. ಆಯ್ತು, ನೀನ ನಾನ ನೋಡೇ ಬಿಡ. ನೀನ್ ಯಾಕೆ ಇಷ್ಟು ಮಾತಾಡ? ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಮಾಡ್ತಿದ್ಯಮ್ಮ? ಇನ್ನೇ ಮಾಡ್ತೀಯ? ಮಾತಾಡಕ್ ಬರಲ್ವಲ್ಲ ಇವ್ರಿಗೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀವು ಆಟ ಅಂತಿದ್ಯಾ? ನೀವು ಹೊಡ್ಕೊಡ್ತಿದ್ಯಾ? ನೀವು ಹೊಡ್ಕೊಡ್ತಿದ್ಯಾ? ಅವ್ನು ಕರ್ಕೊಂಡೋಗಿ ನೋಡೋಣ. ಆ ಡಾಕ್ಟರ್ ನಾನು ಹೋಗ್ತೀನಿ, ಅದು ಹೆಂಗ್ ಮಾಡ್ತಾನೆ. ಯಾವ ಡಾಕ್ಟರ್ ನಿಂಗೆ ಗೊತ್ತಿಲ್ವಲ್ಲ? ಹೆಂಗ್ ಹೋಯ್ತಾನೆ? ನಾನು ಜೊತೆನೆ ಬರ್ತೀನಿ, ಪೊಲೀಸ್ ಸಮೇತ ಕರ್ಕೊಂಡು ಬರ್ತೀನಿ ಹಿಂದೆ. ನನಗವ್ರಿ ನೋಡಮೇಲೆ ನನ್ಗೆ ಬೇಕಷ್ಟೇ. ನಾನು ಇವತ್ತು ಇರ್ತೀನಲ್ಲ, ಇರಲ್ಲ. ಯಾವ ಟೈಮಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನೀನು ಇಷ್ಟಿನ ತಕ ಅವ್ನು ವಯಸ್ಕೊಂಡ್ ಮಾತಾಡ್ತಿದ್ದಲ್ಲ, ಇವಾಗ ಐತೆ ನಿನ್ಗೆ. ನನಗೆ ಸುಮ್ಮನೆ ತಲೆ ಕೆಟ್ಟುಕೊಂಡೈತೆ ನನಗೆ. ಅವ್ಳು ಬಂದು ಎಷ್ಟು ಬೇಜಾರು ಮಾಡ್ಕೊಂಡು ಹೇಳಿದ್ರು ಗೊತ್ತಾ? ಕೂಡ್ಲ ಯಾಕೆ ಆಗಲ್ಲ? ನಿನ್ಗೆ ಎಲ್ಲ ಮಗ ಪಡೆ ಮಗ ಹೊಳ್ತೈತೆ. ಕೊಡೋ ದೇವ್ರದು, ಅದನ್ನ ದೇವ್ರನ್ನ ಕಿತ್ತಾಕ್ಬಾರ್ದು. ಇವತ್ತಿನ ದಿವಸ ನೆಕ್ಸ್ಟ್ ನಾನು ಯಾವಾಗ ಸುಳ್ಳು ಕೊಡೋದೇ ದೇವ್ರಂತೆ ಭಗವಂತ, ಅದನ್ನ ಹಾಳು ಮಾಡ್ಬಾರ್ದಂತೆ. ಆಗ ಟೈಮಲ್ಲಿ ಬಾಕ್ಲಿಂದ ಒದ್ದಾಡ್ತಾರಲ್ಲ. ನೀನ್ ಎಜುಕೇಟ್ ಮಾಡ್ತಾ ಇರೋ, ನಿನ್ನೆ ಬೇಡತ್ತ ಮಗು ಪಡೆ ಮಗು ಬಳ್ಕತ್ತೆ. ಅವಾಗ ಒಂದು ಜವಾಬ್ದಾರಿಗೆ ಮಗು ಒಂದು ದುಡ್ಡ ಮಾಡ್ಬೇಕು ಅಂತ ಇರುತ್ತೆ ನಿನ್ಗೆ. ಮಕ್ಕಳು ಕೊಡೋದ್ರಿಂದ ಲಕ್ಷ್ಮಿ ಐತೆ, ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೇಳಿದ್ಮೇಲೆ ನನ್ನ ಮಾತು ಏನ್ ಹೇಳಿದ್ಮೇಲೆ ಅವ್ನು ನಿನ್ಗೆ ಗೊತ್ತಾನೆ ಅವ್ನು ಎಂತನು ಅಂತ. ಕಂಗ್ರಾಚುಲೇಷನ್ ಹೇಳ್ಬೇಕು. ಅವ ಅಣ್ಣಂಗೆ ಕಾಲ್ ಮಾಡ್ತೀವಿ ಕಣಪ್ಪ. ಅಣ್ಣ ಕಂಗ್ರಾಚುಲೇಷನ್ ಬೇರೆ ಹೇಳ್ಬೇಕು ಅವ್ನಿಗೆ. ಕಳ್ಸಳಮ್ಮ, ಎಲ್ಲಿ ಕಲ್ಸ್ಬೇಕವ ನೀನು? ಬೇಡ ಅಂತಾನೆ ಕಳಿಸ್ತಾರಂತೆ. ಏನ್ ಬೇಡ ಈಗ? ಅಲ್ಲಿ ಬಾರಿ ಕಡೆ ಕುತ್ಕೊಳ್ಳೋ ಸುಮ್ಮತಿಗೆ ಬರ. ಆಮೇಲೆ ಸುಮ್ನೆ ಹೆಂಗ ಡಾಕ್ಟರ್ ಮಾಡ್ಕೊಂಡಿದ್ದೆ, ಸುಮ್ನೆ ಇಟ್ಬಿಡು. ಮಾಡ್ತಿದ್ದೆ ಮಾಡು, ಆಮೇಲೆ ಸುಮ್ನೆ ಇದ್ ಮಾಡ್ಕೋಬೇಡ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ. ನೀನ್ ನೋಡ್ಕೊಳ್ಳೋದ್ರೆ ಪ್ರತಿಯೊಂದು ದುಡ್ಡು ₹1 ನೀನ್ ಮಾಡ್ತೀಯಾ? ಆಗಲ್ಲ ಬಿಡ, ನಾನು ನೋಡ್ಕೊತೀನಿ. ಬಿಡ್ಲಾ ಬಿಡವ, ನಾನು ನೋಡ್ಕೊತೀನಿ. ಕರ್ಕೊಂಡೋಗ ಆಸ್ಪತ್ರೆಗೆ, ಅದೇ ಖರ್ಚು ನಾನು ನೋಡ್ಕೊತೀನಿ. ಈ ಕೆಲ ಆಗಲ್ಲ. ನಾನ್ ಮಾತಾಡಕ್ ಹೋದ್ರೆ ನನ್ ಮುದ್ದು ಅಲ್ವ ನೀನು ಅಂತಿರೋದು? ನಿನ್ ಮುದ್ದು ಅಲ್ಲಿ ಒಳಗಡೆ. ಆಯ್ತಲ್ಲ ಬರ್ಬೇಡಪ್ಪ. ಅಚ್ಚಿ ನಾನಲ್ಲಿ ಹೇಳಕ್ ಹೋಗೋದು. ಕೈ ಮಾಡಿಲ್ಲ ಸಿಂತಾಗ ಕೊಡ್ಬಿಡ್ತೀನಿ. ಬಾ ಸೋನ ಐತೆ ತಿನ್ನಿ ಮಾಡಿ ಮಕ್ಕದ ಬಟ್ಟೆ ಹಾಕೊಂಬ್ರ. ಅವ್ಳು ಹೊಟ್ಟೆ ತಿನ್ಲಿ ತಡಿಯೋ, ಆಸ್ಪತ್ರೆಗೆ ಹೋಗಿತ್ತಾರ ನಮ್ಗ ಮೇಲೆ ಹೊಟ್ಟೆ ತಿಂದ. ಅವ್ಳು ತಿಂದವಳೆ, ಅವ್ಳು ಬರೀ ತಿನ್ನಪ್ಪ ಹೇಳ್ತಿರೋದು. ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ ಅವರು. ಇನ್ನೊಂದು ಬೇಕಂದ್ರೆ ಸೋನು ನಂದು ಬೇಕಾ? ಬಾ ಬಾಸನೆ ಆಯ್ತು. ಬರ ಆಯ್ತಾನ?
ಎಲ್ಲಿ ಕರ್ಕೊಂಡ್ ಹೋಗ್ತೀರ? ಸುಮ್ಮನೆ ಹೇಳೋದು ಅಷ್ಟೇನೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಏನೋ ಏನು ಗೊತ್ತಿಲ್ಲ. ಅಪ್ಪ ಸುಮ್ಮನೆ ಹೋಗ್ಬೇಡಪ್ಪ ನೀನು. ಇಷ್ಟೇ ತಕ ಅವನೇ ನೋಡ್ಕೊಂಡ್ ಕೂತಿದೀವಿ, ಇನ್ನೂ ನೋಡ್ಕೊಂಡ್ ಕೂತ್ಕೊಳ್ಳೋಲ್ಲ. ನಮಗೂ ಆಸೆ ಇರುತ್ತೆ ಹಂಗೆ ನೋಡಿಲ್ಲ ಅಂದ್ರೆ ನಾನು ಮಾತು ಕೇಳ್ಬಿಡಪ್ಪ ನಿಮಗೆ. ತಗೋದೆ ಎಂತನೋ ಚೆಕ್ ಮಾಡಿದ್ಯಲ್ಲ ಅವ್ರ ಮನೆ ಕೊಟ್ಟು ಅಮ್ಮ ನೀನು ಎಷ್ಟಾಗುತ್ತೆ ಅಂತ ಕೇಳೋದು, ತಗೊಂಡು ಹೋಗ್ಬೇಕು ಪಟಾಪಟ ಅಂತ. ಎಷ್ಟು ತಗೊಂಡ್ರಿ? ಈಗ ಹೊರಟ್ರೆ ಹೋಗಿ ಹೋಗಿ ಚೆಕ್ ಮಾಡಿಸ್ತಾರಂತಲ್ಲ, ಅದು ಏನು ಚೆಕ್ ಮಾಡಿಸ್ತಾರೆ ನೋಡಿ. ನನ್ನ ಮಾತು ಕೇಳ್ದಂಗೆ ಹೋಯ್ತಿದೆ ಪಾಪಮ್ಮ. ನಿನ್ನಿಷ್ಟ ಕಣಪ್ಪ, ನನ್ನ ಮಾತು ಕೇಳ್ದಂಗೆ ಹೋಯ್ತಿದೆ, ನಿನ್ನಿಷ್ಟ. ಇದೇ ಗಾಡಿ ತೆಗಿತಲ್ಲ ಅಂತ ಶಾಕ್ ಕೊಡಲ್ಲ ಅಂತ. ಆಮೇಲೆ ಫೋನ್ ಮಾಡೋಣ, ಆಮೇಲೆ ಫೋನ್ ಮಾಡೋಣ. ಇದು ಮಜಾ ಅಂದ್ರೆ ಮಜಾ ಆಯ ಮಜಾ ಆಯ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಆಯ್ತಾಯ್ತು. ಏನ್ ಏಪ್ರಿಲ್ ಫುಲ್ ಕ್ಲಬ್? ಏಪ್ರಿಲ್ ಫುಲ್ ಬಕ್ರಾ ಅಲ್ಲಿ ಇದಕ್ಕೆ ಹೆಂಡತಿ ಸೊಸೆ ಎಲ್ಲ ಎಲ್ಲಿಗೆ ಬರ್ತಾರೆ. ಆ ಥರ ಆದ್ರೆ ಅಪ್ಪಾಜಿ ನಿನಗಿಂತ ಫಸ್ಟೇ ಕರ್ಕೊಂಡೋಗಿ ತೋರಿಸಿರ್ತೀನಿ ನಾನು. ಆ ಥರ ಏನಾರು ಆದ್ರೆ ಫಸ್ಟೇ ಕರ್ಕೊಂಡೋಗಿ ತೋರಿಸಿರ್ತೀನಿ ನಾನು. ಅಜ್ಜಿ ಬಾರ ಬಜ್ಜಿ ಇಲ್ಲಿ ತಿರ್ಸ್ಕೊಂಬರುತ್ತೆ. ಹೆಂಗಿತ್ತು ಪ್ರ್ಯಾಂಕ್ ಏಪ್ರಿಲ್ ಫುಲ್ಲು? ಮಜಾ ಆಯ್ತಾ? ಆದ್ರೂ ಅಕ್ಕ ಏನ್ ಆಕ್ಟಿಂಗ್ ಮಾಡ್ತೀಯ ಅಕ್ಕ? 1 ರೂಪಾಯಿ ಆಕ್ಟಿಂಗ್ ಮಾಡಿ 10 ರೂಪಾಯಿ ಆಕ್ಟ್ ಮಾಡ್ತೀಯ. ಈ ಅಪ್ಪಾಜಿ ಬೇಕು ಹೇಳೋಣ ಈಗ. ಹೆಂಗಿದೆ ಏಪ್ರಿಲ್ ಫುಲ್ಲು? ಈ ಏಪ್ರಿಲ್ ಗಣೇಶ್ ಬರೋದು. ಫೈನಲಿ ಅಮ್ಮ ಒಳ್ಳೆ ಆಕ್ಟಿಂಗ್ ಮಾಡಿದ್ಯಾ? ಏಪ್ರಿಲ್ ಫುಲ್ ಮಂಗೇಟ್ ನಾನೊಬ್ನೇ ಅಲ್ಲ, ನೀನ್ ಸೊಸೆ ಹೆಂಡತಿ ಎಲ್ಲ ಆಕ್ಟ್ ಮಾಡೋರು. ಲಕ್ಷ ಕೂಡ ಆಕ್ಟ್ ಮಾಡೋ ಗೊತ್ತಾ? ಲಕ್ಷಣ ಆಕ್ಟ್ ಮಾಡೋ ಗೊತ್ತಾ ಇದ್ರಲ್ಲಿ? ಸೂಪರ್ ಆಕ್ಟಿಂಗ್. ಯಾರು ಏಪ್ರಿಲ್ ಫುಲ್ ಆಗಿದ್ಕೆ ಒನ್ಸ್ ಮೋರ್ ಏಪ್ರಿಲ್ ಫುಲ್ ಆದಲ್ಲ, ಖುಷಿ ಆದೆ. ಫೈನಲಿ ಇವತ್ತು ಅಪ್ಪು ಏಪ್ರಿಲ್ ಫುಲ್ ಸಾಕಾಗಿತ್ತು.